ನಮ್ಮ ಮನೆಗೆ ಮಕ್ಕಳು ತುಂಬಾ ಕೂಗ್ತಾಯಿದ್ರು, ಏನಂದರೆ ಕ್ಯಾರಮ್ ಬೋರ್ಡ್ ಬೇಕು ಅಂತ ಹೇಳಿ. ಸೊ ಇವತ್ತು ಕ್ಯಾರಮ್ ಬೋರ್ಡ್ ತರಿಸಿದ್ದೀವಿ. ಸೊ ಆರ್ಡ್ರ್ ಮಾಡಿ ಆಲ್ರೆಡಿ 1 ವೀಕ್ ಆಯಿತು. ಇವತ್ತು ಬಂದಿದೆ, ನೋಡೋಣ ಹೇಗೆ ಬಂದಿದೆ ಅಂತ ಹೇಳಿ. ವೀಕಿಂದ ಕೇಳ್ತಾನೆ ಇದ್ದಾರೆ ರಜಾ ಟೈಮಿಂದ. ಸೊ ಕ್ಯಾರಮ್ ಬೋರ್ಡ್ ಬೇಕು ಅಂತ ಹೇಳಿ. ಸೊ ತರ್ಸಾಗ ಆರ್ಡ್ರ್ ಮಾಡಿದ್ವಿ, ಅದು ಬರೋದಕ್ಕೆ ಲೇಟ್ ಆಯಿತು. ಸೊ ಇವತ್ತು ಬಂದಿದೆ, ಓಪನ್ ಮಾಡಿ ನೋಡೋಣ. ಪಾರ್ಸೆಲ್ ಒಂದು ಪೌಡರ್ ಬಾಕ್ಸು ಕೊಟ್ಟಿದ್ರೆ ಚೆನ್ನಾಗಿರುತ್ತಲ್ವಾ. ಒಂದು ಪೌಡರ್ ಬಾಕ್ಸು ಕೊಟ್ಬಿಟ್ಟಿದ್ರೆ ಸರಿ ಹೋಗಿರೋದು. ಚೆನ್ನಾಗಿದೆ, ಆ್ಯಕ್ಚುಲಿ ಗಟ್ಟಿಯಾಗಿದೆ, ಸಾಫ್ಟಾಗಿ. ಬಂದು ನೋಡಿದ ತಕ್ಷಣ ಖುಷಿ ಪಟ್ಬಿಡ್ತಾರೆ. ನನಗೆ 2 ದಿನ ಅದು ಅಷ್ಟೇ. ಏನಂತ 2 ದಿನ ಅಷ್ಟೇ ಖುಷಿ ಪಡೋದು. 3ನೇ ದಿನ ಒಂದೊಂದು ಕಾಯಿನ್ಸ್ ಎಲ್ಲೆಲ್ಲಿ ಹೋಗಿರುತ್ತೋ ಗೊತ್ತಿಲ್ಲ, ಒಂದು ಕಾಯಿನ್ಸ್ ಒಂದೊಂದು ಕಡೆ ಹೋಗಿರುತ್ತೆ. ಆಮೇಲೆ 3ನೇ ದಿನ ಮೂಲೆ ಸೇರುತ್ತೆ, ಅಷ್ಟೇ ಕೆಲಸ. ಒಂದು ಕಾಯಿನ್ಸ್ ಒಂದೊಂದು ಕಡೆ ಹೋಗಿರುತ್ತೆ, ಆಮೇಲೆ 3ನೇ ದಿನ ಮೂಲೆ ಸೇರುತ್ತೆ, ಅಷ್ಟೇ ಕೆಲಸ. ಮಕ್ಕಳ ಹತ್ರ ಯಾವುದನ್ನು ಕರೆಕ್ಟಾಗಿ ಇಟ್ಕೊಳ್ಳಲ್ಲ, ತುಂಬ ದಿನವೂ ಆಟಾಡಲ್ಲ. ಯಾವ ವಸ್ತು ಎಲ್ಲ ಸ್ವಲ್ಪ ದಿನನೇ ಮಕ್ಕಳಂತೂ ಕೇಳ್ತಾ ಇರ್ತಾರೆ. ನಾವೇನೇ ತಂದು ಕೊಟ್ಟರು ಅಷ್ಟೇ 1 ದಿನ 2 ದಿನ 1 ವಾರ ಇದ್ದರೆ ಹೆಚ್ಚು. ಆಮೇಲೆ ಅದು ಎಲ್ಲೂ ಹೋಗುತ್ತೆ ಅಂತ ಗೊತ್ತಿರಲ್ಲ. ಅಷ್ಟೊಂದು ಹಾಳು ಮಾಡ್ಕೊಂಡು ಎಲ್ಲ ಕಡೆ ಬಿಸಾಕಿ ಅದ್ರ ಮೇಲೆ ಇಂಟ್ರೆಸ್ಟ್ ಕೂಡ ಹೋಗ್ಬಿಡುತ್ತೆ. ನೆಕ್ಸ್ಟ್ ಮತ್ತೆ ಬೇರೆದು ಬೇಕು ಅನಿಸುತ್ತೆ ಅವ್ರಿಗೆ. ಸೊ ಇದ್ದಾಗ ಒಂದನ್ನು ಯೂಸ್ ಮಾಡೋದು, ಮತ್ತು ಅದು 2 ದಿನ ಬೋರ್ ಆಯಿತು ಅಂದರೆ ಎಸೆಯೋದು. ಇದೇ ಕೆಲಸ ಎಲ್ಲ ಮನೆ ಮಕ್ಕಳದು. ಟಾಯ್ಸ್ಗಳಾಗಿರ್ಬೋದು, ಈ ಥರದ ವಸ್ತುಗಳಾಗಿರ್ಬೋದು, ಎಲ್ಲದನ್ನು ಹಾಗೇ ಮಾಡೋದು ಅವರು. ಏನು ಮಾಡೋದು. ಅವ್ರು ಬಂದಮೇಲೆ ಇದನ್ನು ತೋರಿಸ್ಬಿಟ್ಟು ನೋಡೋಣ ಸರ್ಪ್ರೈಸ್ ಹೆಂಗೆ ಆಗ್ತಾರೆ ಅಂತ. ತುಂಬ ದಿನದಿಂದ ಕೇಳ್ತಾಯಿದ್ರು. ಕ್ಯಾರಮ್ ಇರಲಿಲ್ಲ ಮನೆಯಲ್ಲಿ. ಸೊ ಮಕ್ಳಿಗೆ ರಜಾ ಟೈಮಲ್ಲಿ ತರ್ಸೋಣ ಅಂದ್ಕೊಂಡು ತರ್ಸೋಕ್ಕಾಗಿಲ್ಲ. ಸೊ ಇವಾಗ ಬಂದಿದೆ. ಸೊ ನೋಡೋಣ ಮಕ್ಳಿಗೆ ಇಷ್ಟ ಆಗುತ್ತೆ, ಯಾವ ಥರ ಫೀಲ್ ಮಾಡ್ತಾರೆ ಅಂತ. ವೆಯ್ಟ್ ಆ್ಯಂಡ್ ಸಿ. ಸೊ ನಿಮ್ಗೆ ಇವತ್ತೊಂದು ಸರ್ಪ್ರೈಸ್ ಇದೆ. ಏನು ಇರು, ಏನು ಗೆಸ್ ಮಾಡಿ. ಏನು ಕೇಳ್ತಾಯಿದ್ರಿ ಇಷ್ಟು ದಿನ? ಕ್ಯಾರಮ್ ಬೋರ್ಡ್. ಆಟ ಆಡ್ತೀರಾ ಡೈಲಿ ಅದರಲ್ಲಿ? ಇಲ್ಲ 3 ದಿನಕ್ಕೆ ಮೂಲೆಯಲ್ಲಿ ಬಿಸಾಕ್ತೀರಾ? ಡೈಲಿ ಕೇಳಿ 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 ಫೈನಲಿ ಬಂತು. ಹ್ಯಾಪಿನಾ? ಇಲ್ಲವ ಹೇಳು, ಇಲ್ಲಿ ವಾಪಸ್ ಕೊಟ್ಬಿಡ್ತೀನಿ. ಬಂದು ಇನ್ನು ಸಾಕ್ಸ್ ಬಿಚ್ಚಿಲ್ಲ. ಹಾಂ ಓಕೆ, ಆಡ್ತೀರಾ ಡೈಲಿ? ಗೊತ್ತಾ ಇದು? ಮನೆಯಲ್ಲಿ ಒಂದು ಜಾಕ್ ಫ್ರೂಟ್ ತಂದಿದ್ದೀವಿ. ಸೊ ಅದನ್ನು ಕೂಡ ಇವಾಗ ಕಟ್ ಮಾಡೋಣ. ಅದರಲ್ಲಿ ಡಿಫ್ರೆಂಟ್ ಅಡುಗೆಗಳು ಮಾಡ್ಬೋದು. ಇವಾಗ ತಿನ್ನೋದಕ್ಕೆ ಕಟ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಎಣ್ಣೆ ಹಚ್ಕೊಂಡು ಚಾಕುಗೆ ಕೆಳಗಡೆ ಇಟ್ಕೊಂಡು ಕಟ್ ಮಾಡಿದ್ರೆ ಎಲ್ಲ ಅಂಟಂಟಾಗುತ್ತೆ. ಹಾಗಾಗಿ ಚೆನ್ನಾಗಿ ಹಣ್ಣಾಗಿದೆ. ಈ ರೀತಿ ಕಟ್ ಮಾಡ್ಕೊಳ್ಳೋಣ. ಹಳ್ಳಿಗಳಲ್ಲಂತೂ ಬೇಜಾನ್ ಸಿಗುತ್ತೆ. ಸಿಟಿಯಲ್ಲಿ ದುಡ್ಡು ಕೊಟ್ಟರೆ ತೊಗೋಬೇಕು, ದುಡ್ಡು ಕೊಟ್ಟಿಲ್ಲ ಅಂದರೆ ಏನು ಕೂಡ ಬರಲ್ಲ. ಸೊ ಕಟ್ ಮಾಡೋಣ. ಬರೀ ಅಂಟು ಜಾಸ್ತಿ ಬಂದಿದೆ. ಬಟ್ ಇವಾಗೆಲ್ಲ ಸಿಟಿಯಲ್ಲಿ ಪೌಡರ್ಗಳು ಹಾಕಿ ಹಣ್ಣು ಮಾಡ್ತಾರೆ, ಅದು ಹಾಗಾಗಿ ಈ ಥರ ಇರುತ್ತೆ.
ತಗೊಳ್ಳೋ. ನೋಡಿ ಈ ಥರ ಕಟ್ ಮಾಡ್ಕೊಳ್ಳೋದು, ಮನೆಗಳಲ್ಲಿ ತಿನ್ಕೊಳ್ಳೋದು. ಇಲ್ಲಾಂದರೆ ರೋಡಲ್ಲಿ ಕಟ್ ಮಾಡಿ ಇಟ್ಟಿರ್ತಾರೆ, ಅದರಲ್ಲೆಲ್ಲ ಡೆಸ್ಟ್ ಎಲ್ಲ ಬಿದ್ದಿರುತ್ತೆ. ನೋಡಿದ್ರೇ ತಿನ್ನಬೇಕು ಅನ್ನೋ ಮನಸ್ಸು ಬರುತ್ತೆ, ಬಟ್ ಅದನ್ನ ಡೆಸ್ಟ್ ಎಲ್ಲ ನೋಡಿ ತಿನ್ನೋದಕ್ಕೆ ಮನಸ್ಸೇ ಬರೋಲ್ಲ. ಸೊ ಕಟ್ ಮಾಡ್ಕೊಳ್ಳೋದು, ತಿನ್ಕೊಳ್ಳೋದು ಕೆಲಸ. ಕಟ್ ಮಾಡ್ತಾನೆ ಸ್ವಲ್ಪ ತಿಂದುಬಿಟ್ರೆ ಮಜಾನೇ ಕೆಲಸ. ಕಟ್ ಮಾಡ್ತಾನೆ ಸ್ವಲ್ಪ ತಿಂದುಬಿಟ್ರೆ ಮಜಾನೇ ಬೇರೆ. ಇದಿಷ್ಟು ಒಂದು ಅರ್ಧ ಕಟ್ ಮಾಡಿಕೊಂಡು ಒಂದಿಷ್ಟು ತಿಂದುಬಿಟ್ಟು ಇಟ್ಕೊಂಡಿದ್ದೀವಿ. ಇನ್ನೊಂದು ಅರ್ಧ ಹಾಗೆ ಇಟ್ಟು ನಾಳೆ ತಿನ್ನೋಣ ಅಂತ. ಮಕ್ಕಳಿಗೆ ಡೈಲಿ 1-2 ದಿನ ಕೊಟ್ಟರೆ ಅವ್ರಿಗೂ ಇಷ್ಟ ಆಗುತ್ತೆ. ಡೈಲಿ ಕೇಳೋರು ಸ್ಕೂಲ್ ಹತ್ರ ಎಲ್ಲ ಹೋದಾಗ ಬಂದಾಗ ಅಲ್ಲೆಲ್ಲರೂ ಇಟ್ಟಿದ್ರೆ. ಸೊ ಹಾಗಾಗಿ ಒಂದು ಹಣ್ಣೆ ತೊಗೊಂಡು ಬಂದಿದ್ದಾಯಿತು. ಡ್ಯಾನ್ಸ್ ಕ್ಲಾಸ್ ಹತ್ರ ಬಂದಿದ್ದೆ, ಅಲ್ಲೆಲ್ಲ ಮುಗೀತು. ನಂತರ ನಾನು ಹೋಗಿದ್ದು ನನ್ನ ಮಕ್ಕಳನ್ನ ಕರ್ಕೊಂಡು ಡ್ಯಾನ್ಸ್ ಕ್ಲಾಸ್ಗೆ ಬಿಡೋದಕ್ಕೆ ಅಂತ ಈವ್ನಿಂಗು. ಸೊ ಅಲ್ಲಿಂದ ಮತ್ತೆ ಮನೆ ಕಡೆ ಬಂದೆ. ಸೊ ಅಲ್ಲಿ ಡ್ಯಾನ್ಸ್ ಕ್ಲಾಸ್ ಹತ್ರ ಬಿಟ್ಟು ಇನ್ನು ಸಂಜೆ 8 o'clock ಅವ್ರ ಡ್ಯಾಡಿ ಪಿಕಪ್ ಮಾಡ್ತಾರೆ ಅಂತ ಹೇಳಿ ನಾನು ರಿಟರ್ನ್ ಆದೆ. ಸೊ ಇದೇ ಡ್ಯಾನ್ಸ್ ಕ್ಲಾಸ್ ನಮ್ಮ ಮಕ್ಕಳದು. ಇನ್ನೊಂದು ದಿನ ಡ್ಯಾನ್ಸ್ ಮಾಡೋದು ಕೂಡ ವೀಡಿಯೋ ಮಾಡಿ ಹಾಕ್ತೀನಿ, ನೋಡಿ. ಮನೆಗೆ ಬಂದೆ. ಈಗ ಹಾಗೆ ಬರ್ತಾ ನನಗೆ 1-2 ಬಾಳೆ ಎಲೆ ಬೇಕಿತ್ತು. ಹಾಗಾಗಿ ಹಾಗೆ ಹೂವು ಬೇಕಿತ್ತು, ತೊಗೊಂಡು ಬಂದೆ ಮಕ್ಕಳನ್ನ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಬಿಟ್ಟು. ಸೊ ಏನಂದರೆ ಹೂವುಗಳ ರೇಟ್ ಅಂತೂ ತುಂಬಾ ಆಗಿಬಿಟ್ಟಿದೆ. 100 ಗ್ರಾಮೇ 50 ರೂಪಾಯಿ ಹೇಳ್ತಾರೆ. ಏನು ಮಾಡೋಕ್ಕಾಗಲ್ಲ, ನಮಗೆ ಬೇಕಲ್ವಾ. ಸೊ ಹಾಗಾಗಿ ತಗೊಂಬರಲೇಬೇಕು. ಸೊ ಬಾಳೆ ಎಲೆ ಏನಕ್ಕಂದರೆ ಹಲಸಿನ ಹಣ್ಣಿದೆ, ಅದರಲ್ಲಿ ಏನಾದರೂ ಒಂದು ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿಟ್ಟಿದ್ದೀನಿ. ಈಗ ಅಡುಗೆ ಮಾಡೋಣ, ಟೈಮ್ ಆಯಿತು ಆಲ್ರೆಡಿ. ಟೊಮೆಟೊ ಕೂಡ ಸಿಕ್ಕಾಪಟ್ಟೆ ರೇಟ್ ಆಗಿಬಿಟ್ಟಿದೆ. ಎಲ್ಲ ಕಡೆ 50-60 ಆ ಥರ ಇದೆ. ಹಾಗೆ ಡೌನ್ ಕೂಡ ಆಗಿರುತ್ತೆ, ಬಟ್ ನಮಗೆ ಗೊತ್ತಿರಲ್ಲ ಡೌನ್ ಆಗಿರೋದು. ಶಾಪ್ ಅವರು ಏನು ಹೇಳಿದ್ರು ನಾವು ತೊಗೊಳ್ಳೇಬೇಕಲ್ವ. ಸೊ ಹಾಗಾಗಿ ತೊಗೊಳ್ಳೇಬೇಕು. 50-60 ರೂಪಾಯಿ ಹೇಳಿದ್ರು ತೊಗೊಳ್ಬೇಕು ಅಲ್ವಾ. ಮಶ್ರೂಮು ವೆಜಿಟೇಬಲ್ಸು ಕರಿ ಮಾಡ್ತಾಯಿದ್ದೀನಿ, ಹಾಗೆ ಚಪಾತಿ ಮಾಡ್ತಾಯಿದ್ದೀನಿ. ಅದು ಕಾಂಬಿನೇಷನ್ನಾಗಿ ಚಪಾತಿ ಕೂಡ ಮಾಡ್ತಾಯಿದ್ದೀನಿ. ಸೊ ಇವತ್ತು ನಮ್ಮ ಹಸ್ಬೆಂಡು ಉಪವಾಸ ಇರ್ತಾರೆ, ಸೊ ಬರ್ತಾರೆ ಅಂತ ಬೇಗ ಮಾಡ್ತಾಯಿದ್ದೀನಿ. ಸೊ ಆಲ್ರೆಡಿ ಲೇಟ್ ಆಗೋಯಿತು. ಎಲ್ಲ ಆದಮೇಲೆ ತೋರಿಸ್ತೀನಿ ಏನೇನು ಮಾಡಿದ್ದೀನಿ ಅಂತ ಹೇಳಿ, ಹೇಗಿದೆ ಅಂತ ಹೇಳಿ. ಇದೆ ಇವತ್ತು ನಮ್ಮ ಸ್ಪೆಷಲ್ ಚಪಾತಿ ವೆಜಿಟೇಬಲ್ಸ್ ಕುರ್ಮಾ. ನಮ್ಮ ಪುಟ್ಟ ಫ್ಯಾಮಿಲಿ. ಇದು ಪಲಾವ್ ಎಲ್ಲ ಮುಗೀತು. ಈಗ ಕ್ಯಾರಮ್ ಆಡ್ತಾ ಕೂತ್ಕೊಂಡಿದ್ದಾರೆ. ಸ್ವಲ್ಪ ಹೊತ್ತು ಆಟಾಡಿ ಆಮೇಲೆ ಮಲ್ಗೋಣ ಅಂತ ಸ್ವಲ್ಪ ಹೊತ್ತು ಎಲ್ಲರೂ ಸೇರಿಕೊಂಡು ಆಟಾಡ್ತಿದ್ದಾರೆ. ಇದರಲ್ಲಿ ನಮ್ಮ ಲಯ. ಸೊ ಮಕ್ಕಳಿಗೆ ಊಟ ಎಲ್ಲ ಮುಗಿದ ಮೇಲೆ ನಾವು ಈ ರೀತಿ ಪೇರೆಂಟ್ಸ್ ಯಾರು ಕುತ್ಕೊಂಡು ಅವ್ರ ಜೊತೆ ಆಟ ಆಡ್ತಾ ಇದ್ರೆ ಅವ್ರಿಗೂ ಕೂಡ ಒಂದು ಸ್ವಲ್ಪ ಟೈಮ್ ಪಾಸ್ ಕೂಡ ಆಗುತ್ತೆ. ಹಾಗೆ ಮಕ್ಕಳು ಫೋನ್ಗಳನ್ನ ನೋಡೋದು ಅವಾಯ್ಡ್ ಆಗುತ್ತೆ. ಸೊ ಏನಾದರೂ ಮಕ್ಕಳ ಜೊತೆ ನಾವು ಕುತ್ಕೊಂಡು ಏನಾದರೂ ಆಟ ಆಡ್ತಾ ಇದ್ರೆ ಅವರು ಆ ಕಡೆ ಇಂಟ್ರೆಸ್ಟ್ ಕೊಡೋದಿಲ್ಲ. ಇವಾಗ ಮಲಗೋಣ. ನನ್ನ ಮಕ್ಳಿಗಂತೂ ತುಂಬಾ ಖುಷಿ ಆಯಿತು ಕ್ಯಾರಮ್ ತಂದಿರೋದಕ್ಕೆ. ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. 1-2 ದಿನ ಇಷ್ಟಪಟ್ಟು ಆಡ್ತಾರೆ, ಆಮೇಲೆ 3ನೇ ದಿನ ಎಲ್ಲೋಗುತ್ತೋ ಗೊತ್ತಿಲ್ಲ. ಸೊ ಇವತ್ತಿನ ಲಾಗ್ ಇದಾಗಿರುತ್ತೆ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಮನೆ ಮಕ್ಕಳಲ್ಲೂ ಇದ್ದರೆ ಅವ್ರ ಜೊತೆ ಕೂಡ ನೀವು ಟೈಮ್ ಸ್ಪೆಂಡ್ ಮಾಡಿ. ಥ್ಯಾಂಕ್ ಯು ಫಾರ್